ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಮುದ್ದು ಸೊಸೆ ಇಂದಿನ ಸಂಚಿಕೆ ಅಂದರೆ 7ನೇ ತಾರೀಕಿಂದು ಇಲ್ಲೇನಾಗುತ್ತೆ, ಚಂಪಾ ಓದಲೇಬೇಕು ಅಂತ ಹೇಳ್ಬಿಟ್ಟು ವಿದ್ಯೆ ಚಂಪನ ಕರ್ಕೊಂಡು ಬಂದಿರ್ತಾರಲ್ಲ, ಶಿವರಾಮೇಗೌಡ ಹತ್ರ ಕೇಳಕ್ಕೆ ಬಂದಿರ್ತಾರೆ. ಶಿವರಾಮೇಗೌಡರು ಚಂಪಾ ವಿದ್ಯೆ ಹೇಳೋದೆಲ್ಲ ಕೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಇಲ್ಲಿ ಈಶ್ವರಿ ಮತ್ತು ಸಾವಿತ್ರಿ ಇಬ್ಬರೂ ಜಗಳಕ್ಕೆ ಬೀಳ್ತಾರೆ. ಆವಾಗ ಈಶ್ವರಿ, ಅಯ್ಯೋ ಬಿಡೋಣ ಹೋಗ್ಲಿ, ಚಂಪಾ ನನ್ನ ಮಗಳಿದ್ದಂಗೆ ನಾನೇ ಓದಿಸ್ತೀನಿ ಅಂತ ಅಂದಿದ ತಕ್ಷಣ ಅಜ್ಜಿಗೆ ಅಂದರೆ ಅಮ್ಮಮ್ಮಗೆ, ವಿದ್ಯೆಂಗೆ, ಚಂಪಂಗೆಲ್ಲ ಶಾಕ್ ಆಗಿಬಿಟ್ಟು ಬಾಯಿ ಮೇಲೆ ಬೆಟ್ಟಿಟ್ಕೊಬಿಡ್ತಾರೆ. ಇವಳು ಚಂಪನ ಓದಿಸ್ತಾಳ, ಇವನು ಹೇಳ್ತಾಳೆ ಅಂತ ಅಂದ್ಬಿಟ್ಟು. ಆದರೆ ಸಾವಿತ್ರಿ ಹೇಳ್ತಿರೋದು ಈಶ್ವರಿ ಮೇಲೆ, ನಾನೇ ಒಂದು ಕೈ ಈಶ್ವರಿಗಿನ್ನ ಮೇಲು ಅನ್ನೋ ಥರ ಈಶ್ವರಿಗೆ ಹೊಟ್ಟೆ ಒರ್ಸೋಕ್ಕೋಸ್ಕರ ಸಾವಿತ್ರಿ ಹೇಳೋದು. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಈಶ್ವರಿ ಸಾವಿತ್ರಿ ಅಂದಾಗ, ಕಣತ್ಗೆ ಇವಾಗ ನೋಡು, ನೀನು ಚಂಪನ ಬಿಟ್ಬಿಟ್ಟು ನಿನ್ನ ಮಗನ ಮದುವೆ ಮಾಡ್ತಿದ್ಯಲ್ಲ, ಅದಕ್ಕೆ ಚಂಪ ಏನಾರು ಒಡ್ಡಿ ಬಂದವಳ ಇವಳು, ಹಂಗಂತ ಅವಳು ಓದೋದು ಬೇಡವೇ, ಮನೆ ಚಾಕರಿ ಮಾಡ್ಕೊಂಡಿರೋಕ್ಕಾಯ್ತೈತಾ ಅಂತ ಸಾವಿತ್ರಿ ಅಂತಾರೆ. ಆವಾಗ ಈಶ್ವರಿ, ನೋಡು ಸಾವಿತ್ರಿ, ನನ್ನ ಮಗನ ಸುದ್ದಿ ಇಲ್ಲಿ ಹೇಳ್ಬೇಡ ನೀನು, ಇವಾಗ ನನ್ನ ಮಗನ ಸುದ್ದಿ ಎತ್ಕೊಡ್ದು ಅಂತ ಅಂದ್ಬಿಟ್ಟು ಈಶ್ವರಿ ಅಂತಾರೆ. ಅಯ್ಯೋ ಅದಕ್ಕೆ ನಾನು ನಿಮ್ಮ ಮಗನ ಸುದ್ದಿ ಹೇಳಿಲ್ಲ, ಇದು ಯಾಕೆ ಹಿಂಗೆ ಕಾಲು ಕೆರ್ಕೊಂಡು ಜಗಳಕ್ಕೆ ಬತ್ತಿದ್ದೀರಾ? ನಾನು ಚಂಪ ಓದೋ ವಿಷಯ ಮಾತ್ರ ಹೇಳಿದ್ದು, ನಮ್ಮಿಬ್ಬರು ಮಕ್ಕಳು ಚಿತ್ರ ಆಗಲಿ ಇನ್ನಂತೆ ಆಗಲಿ ಓದಲಿಲ್ಲ, ಚಂಪನಾರು ಓದಲಿ ಅಂತ ನಾನು ಹೇಳಿದೆ, ಅದ್ರಲ್ಲಿ ತೆಪ್ಪೇನದಕ್ಕೆ ಅಂತ ಅಂದ್ಬಿಟ್ಟು ಅಂದಾಗ, ನೋಡಿ ಸಾವಿತ್ರಿ ಅಂತ ಅಂದ್ಬಿಟ್ಟು ಈಶ್ವರಿ ಅಂತಾರೆ. ಅಷ್ಟರಲ್ಲಿ ಶಿವರಾಮೇಗೌಡರು, ಸದ್ದು ಇದೇನು ಶನಿವಾರ ಸಂತೆ ಅನ್ಕೊಂಡಿದ್ದೀರಿ, ಏನು ಅನ್ಕೊಂಡಿದ್ದೀರಾ, ಹಿಂಗಾಡ್ತಿದ್ದೀರಲ್ಲ, ನಾನು ಇವನಿ ಈಗ ನನ್ನನ್ನು ಕೇಳೋಕ್ಕೆ ಚಂಪ ಬಂದಿರೋದು, ನಾನು ಇವನಿ, ನಾನು ಮಾತಾಡ್ತೀನಿ, ನಾನು ತೀರ್ಮಾನ ಕೊಡ್ತೀನಿ, ನೀವಿಬ್ಬರು ಯಾಕೆ ಹಿಂಗಾಡ್ತಿದ್ದೀರಾ, ಸುಮ್ಕೆ ನಿಂತ್ಕೊಳ್ಳಿ ಅಂತ ಅಂದ್ಬಿಟ್ಟು ಶಿವರಾಮೇಗೌಡರು ಹೇಳ್ತಾರೆ. ಆವಾಗ ಶಿವರಾಮೇಗೌಡರು, ನೋಡವ ಚಂಪಾ, ನಾನು ಅವತ್ತು ಹೇಳಿದ್ದೀನಿ ಇವತ್ತು ಹೇಳ್ತಿದ್ದೀನಿ, ನಿನ್ನ ಒಂದು ದಡಕ್ಕೆ ಸೇರಿಸೋದು ಹೊಣೆ ನಂದು, ನಿನ್ನ ಜೀವನ ಸರಿ ಮಾಡೋ ಹೊಣೆ ನಂದು. ಆಯಿತು ಕಣವ, ನೀನು ಹೇಳ್ದಂಗೆ ಆಗಲಿ, ನೀನು ಮೊದಲು ಸೆಕೆಂಡ್ PUC ಎಕ್ಸಾಮ್ ಬರೆದ್ಬಿಟ್ಟು ಪಾಸಾಗು, ಆಮೇಲೆ ಒಳ್ಳೆ ಲಾ ಕಾಲೇಜಿಗೆ ಸೇರಿಸ್ಬಿಟ್ಟು ನಾನೇ ಓದಿಸ್ತೀನಿ, ಆಯಿತಾ ಚಂಪಾ, ಖುಷಿನವ ಅಂತ ಅಂದ್ಬಿಟ್ಟು ಶಿವರಾಮೇಗೌಡರು ಹೇಳ್ತಾರೆ. ಅವಾಗ ಚಂಪಾ ಓಡೋಗಿ, ಮಾವಯ್ಯ ನನಗೆ ಆಶೀರ್ವಾದ ಮಾಡಿ ಅಂದ್ಬಿಟ್ಟು ಶಿವರಾಮೇಗೌಡರ ಕಾಲಿಗೆ, ಗೋವಿಂದರ ಕಾಲಿಗೆ ಎಲ್ಲರಿಗೂ ಬೀಳ್ತಾಳೆ. ಅಮ್ಮಮ್ಮನ ಕೂಡ ಅಲ್ಲೇ ಕೂತ್ಕೊಂಡು ಖುಷಿ ಪಡ್ತಾ ಇರ್ತಾರೆ. ಅವಾಗ ವಿದ್ಯಾ, ಮಾವ ನೀವು ಮತ್ತೊಮ್ಮೆ ನಿಮ್ಮ ಮನಸ್ಸು ಸಾನೇ ಒಳ್ಳೆಯದು ಅಂತ ನಿರೂಪಿಸ್ಬಿಟ್ರಿ, ನೀವು ಆಡಿದ ಮಾತಂತೆಲ್ಲ, ಆಡಿದ ಮಾತಿನ ಮ್ಯಾಲೆ ನಿಂತ್ಕೊಂಡು ನಡೆಯೋರು, ನೀವು ಮತ್ತೆ ಎಷ್ಟು ಒಳ್ಳೆಯವರು ಅನ್ನೋದು ಪ್ರೂವ್ ಮಾಡಿಬಿಡ್ರಿ ಮಾವಯ್ಯ, ತುಂಬ ಥ್ಯಾಂಕ್ಸ್ ಮಾವಯ್ಯ ಅಂತ ವಿದ್ಯೆ ಕೈ ಮುಗಿತಾಳೆ. ಅವಾಗ ಶಿವರಾಮೇಗೌಡರು, ಆಯ್ತು ಬಿಡವ, ಅದಕ್ಕೇನಿಲ್ಲ ಕಣ ಅಂತ ಅಂದ್ಬಿಟ್ಟು ಅಲ್ಲಿಂದ ಎದ್ದು ಹೊಂಟುಬಿಡ್ತಾರೆ. ಇಲ್ಲಿ ಸಾವಿತ್ರಿನೂ ಈಶ್ವರಿ ಇಬ್ಬರು ಮಕ್ಕ ನೋಡ್ಕೊತಿರ್ತಾರೆ. ಮತ್ತು ಸಾವಿತ್ರಿ ಓಡಿ ಬಂದು ಚಂಪನ ಮುತ್ತಿಕ್ಬಿಟ್ಟು, ಅಯ್ಯೋ ಚಂಪಾ ನಂಗೆ ಸಾನೇ ಖುಷಿ ಆಯಿತು ಕಣವ, ನೀನು ನನ್ನ ಮಗಳಿದ್ದಂಗೆ ಅಲ್ಲ, ಮಗಳೇ ಅನ್ಕೊಂಬಿಡವ, ನೀನು ಓದಿ ದೊಡ್ಡ ಲಾಯರ್ ಆದರೆ ನಂಗೆ ಸಾನೇ ಖುಷಿ, ನಿನ್ನ ಜೀವನ ನೀನು ಕಟ್ಕೊಂಬಿಟ್ಟು ಖುಷಿಯಾಗಿದ್ದು ಬಿಡವ, ಅಷ್ಟೇ ಸಾಕು ಅಂತ ಅಂದ್ಬಿಟ್ಟು ಸಾವಿತ್ರಿ ಈಶ್ವರಿಗೆ ಹೊಟ್ಟೆ ಒರ್ಸೈಕಲ್ಲಿ ಹೋಗಿ ಹೇಳ್ತಾರೆ. ಮತ್ತು ವಿನಂತಿ ಕೂಡ ಓಡೋಗಿ, ಕಂಗ್ರ್ಯಾಚುಲೇಷನ್ಸ್ ಚಂಪಾ, ನೀನು ಚೆನ್ನಾಗಿ ಓದ್ಕೋ, ಆಲ್ ದ ಬೆಸ್ಟ್ ಅಂತ ವಿನಂತಿ ಕೂಡ ಓಡೋಗಿ ಚಂಪನ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾರೆ. ಆವಾಗ ವಿದ್ಯಾ ಚಂಪನ ಮುಖ ನೋಡ್ತಾ ನಿಂತಿರ್ತೈತೆ. ಅಮ್ಮಮ್ಮನೂ ಎಲ್ಲರೂ ನೋಡ್ತಿರ್ತಾರೆ, ಇವ್ರನ್ನ, ಇದೇನು ಇವ್ರು ಹಿಂಗೆ ಆಡ್ತಿದ್ದಾರೋ, ಯಾಕೆ ಹಿಂಗೆ ಆಡ್ತಿದ್ದಾರೆ ಇವರು ಅವ್ವ ಮಗಳು ಅಂತ ಅಂದ್ಬಿಟ್ಟು ಅವ್ರನ್ನೇ ಅಮ್ಮ ನೋಡ್ಕೊಂಡು ನಿಂತಿರ್ತೈತೆ ಅಮ್ಮಮ್ಮ. ಆಮೇಲೆ ಸರಿ ಅಂದ್ಬಿಟ್ಟು ಅಲ್ಲಿಂದ ಈಶ್ವರಿ ಮತ್ತು ಚಿತ್ರ ಹೊಂಟ್ಬಿಡ್ತಾರೆ. ಸಾವಿತ್ರಿ ಮತ್ತು ವಿನಂತಿ ಕೂಡ ಹೊಂಟ್ಬಿಡ್ತಾರೆ. ಅವಾಗ, ಬಾ ಚಂಪ ನಾವು ಹೋಗೋಣ ಅಂತ ಅಂದ್ಬಿಟ್ಟು ವಿದ್ಯಾ ಚಂಪನ ಕರ್ಕೊಂಡು ಹೋಗ್ತಾ ಇರ್ತಾರೆ. ಅಷ್ಟರಲ್ಲಿ ಸಾವಿತ್ರಿ, ವಿದ್ಯಾ ಚಂಪ ಹುಷಾರು ಕಣವ, ಕರ್ಕೊಂಡೋಗವ ಅಂತ ಸಾವಿತ್ರಿನೇ ಅಂತಾರೆ. ಇದೇನಿದು ಸಾವಿತ್ರಮ್ಮ ಹಿಂಗೆ ಬದಲಾಗ್ಬಿಟ್ರಲ್ಲ ಅಂತ ವಿದ್ಯೆಗೂ ಕೂಡ ಶಾಕ್ ಆಗುತ್ತೆ. ಆಮೇಲೆ ಇಲ್ಲಿ ಈ ಕಡೆ ಏನಾಗುತ್ತೆ, ಕ್ವಾಟ್ಲೆ ಮತ್ತು ಭದ್ರ, ಸುಭಾಷ್ 3 ಜನ ಕೂತ್ಕೊಂಡು ಪಾರ್ಟಿ ಮಾಡ್ತಾಯಿರ್ತಾರೆ. ಅಂದರೆ ಗುಂಡು ಪಾರ್ಟಿ ಮಾಡ್ತಾಯಿರ್ತಾರೆ. ಹೇಳಿರ್ತಾರಲ್ಲ ಸಂಜೆ ಪಾರ್ಟಿ ನಂದೆ ಅಂತ ಭದ್ರವರು. 3 ಜನ ಕೂತ್ಕೊಂಡು ಗುಂಡು ಪಾರ್ಟಿ ಮಾಡ್ತಾಯಿರ್ತಾರೆ. ಗುಂಡು ಪಾರ್ಟಿ ಮಾಡ್ತಿರ್ಬೇಕಾದ್ರೆ ಹಿಂಗೆ ಮಾತಾಡ್ತಾ ಭದ್ರನ್ ಹೇಳ್ತಾರೆ, ನೋಡು, ಈ ಪಾರ್ಟಿಗೆ ಈ ಎಣ್ಣೆ ಹಾಕೋಗ್ಲಿ ಎಲ್ಲರೂ ಒಳ್ಳೆಯವ್ರಾಗೋದು, ಒಳ್ಳೆಯವ್ರು ಹೆಂಗೆ ಅಂತಲೂ ಗೊತ್ತಾಗೋದು, ಕೆಟ್ಟವ್ರು ಏನಾದರೂ ಗೊತ್ತಾಗೋದು. ಆಕಸ್ಮಿಕ ಸಿಟ್ಟು ಮಾಡ್ಕೊಂಡು ಕೋಪ ಮಾಡ್ಕೊಂಡು ಮುನ್ಸ್ಕೊಂಡಿದ್ರು ಕೂಡ ಈ ಪಾರ್ಟಿಗಳಲ್ಲಿ ಎಲ್ಲರೂ ಒಂದಾಗ್ಬಿಡ್ತಾರೆ. ಆಮೇಲೆ ಯಾರೇ ಸುಳ್ಳು ಹೇಳಿದ್ರು, ಮೋಸ ಮಾಡಿದ್ರು, ಈ ಪಾರ್ಟಿಲೇ ಸತ್ಯ ಗೊತ್ತಾಗ್ಬಿಡ್ತೈತೆ, ಹಿಂಗೆ ಕೂತ್ಕೊಂಡು ಎಲ್ಲರೂ ಎಣ್ಣೆ ಹೊಡಿಯೋಗ್ಲಿ ಸತ್ಯ ಗೊತ್ತಾಗ್ಬಿಡ್ತೈತೆ ಅಂತ ಅಂದ್ಬಿಟ್ಟು ಭದ್ರ ಹೇಳ್ತಿರ್ತಾರೆ. ಅವು ಕಣ ಅಂತಮ್ಮ, ಅದ್ದಿಟ್ವಯ್ಯ, ಯಾರಾನ ಕೋಪ ಮಾಡ್ಕೊಂಡು ಮುನ್ಸ್ಕೊಬಿಟ್ಟಿದ್ರು ಈ ಗುಂಡು ಎಲ್ಲರೂ ಒಂದು ಮಾಡ್ತದೆ ಅಂತ ಕ್ವಾಟ್ಲೆ ಕೂಡ ಅಂತಾರೆ. ಆಮೇಲೆ ಸುಭಾಷ್, ಕಣಣ್ಣ ಅಂತ ಅಂದ್ಬಿಟ್ಟು ಸುಭಾಷ್ ಅಂತಾರೆ. ಆಮೇಲೆ ಭದ್ರವರು, ಅಲ್ಲ ಕಣ ಸುಭಾಷ, ನೀನು ಎಷ್ಟು ಧೈರ್ಯವಾಗಿ ಕಾಡೊಳಗೆ ನುಗ್ಗಿ ಅಪ್ಪಯ್ಯನ ಪ್ರಾಣ ಉಣಿಸಿದ್ಯಾ, ನಿನ್ನನ್ನು ನಾವು ಅಪ್ಪಯ್ಯನ ಜೀವ ಉಳಿಸಿರ್ಬೇಕಾದ್ರೆ ನಿನ್ನನ್ನು ನಾನು ಏನು ಮಾಡಿದ್ರು ಕಮ್ಮಿನೇ ಕಣ ಸುಭಾಷ ಅಂತ ಭದ್ರ ಅಂತಾರೆ. ಮತ್ತು ಯೋನ್ ಅನ್ಕೊಂಬಿಟ್ಟಿದ್ದೆ ಅಣ್ಣ ನನ್ನ ಅಂದಾಗ, ಅದು ಕಡೆ ಸುಭಾಷ, ನೀನು ಅದು ಹೆಂಗೆ ಕಾಡ್ಗೋದೆ, ಅದು ಹೆಂಗೆ ಮತ್ತಕ್ಕ ಬಂದೆ, ನನಗೂ ಹೊಸಿ ಹೇಳ್ರಪ್ಪ, ಯಾಕೆಂದರೆ ನಾನು ಕಾಡ್ಗೆ ಹೋಗೋಕ್ಕಾಗಲಿಲ್ಲ ಅಂತ ಕ್ವಾಟ್ಲೆ ಕೇಳ್ತಾರೆ. ಅವಾಗ ಸುಭಾಷ, ಅಯ್ಯೋ ನಿಂಗೇನು ಗೊತ್ತು ಕ್ವಾಟ್ಲೆ, ಅಲ್ಲಿ ನಮ್ಮ ದೊಡ್ಡಪ್ಪ ನಮ್ಮ ಅಟ್ಟಿಯವರೆಲ್ಲ ಹುಳ ಕಚ್ಚಿಬಿಟ್ಟು ಒದ್ದಾಡ್ತಿದ್ರಲ್ಲ, ಅವ್ರ ಸಂಕಟ ನನ್ನ ಕೈ ನೋಡೋಕ್ಕಾಗ್ದಲ್ಲೇ ನಾನು ಧೈರ್ಯ ಮಾಡಿ ಕಾಡಿಗೆ ನುಗ್ಗಿಬಿಟ್ಟೆ ಅಂತ ಸುಭಾಷ ಅಂತಾರೆ. ಹೌದಾ ಸುಭಾಷ್ ಸೂರಕನ ಸುಭಾಷ ನೀನು, ಸಭಾಸ್ ಅಂತ ಕ್ವಾಟ್ಲೆ ಅಂತಾರೆ. ಮತ್ತು ಏನು ಅನ್ಕೊಂಬಿಡಿ ಸೂರ ಅಂತೀನಿ ಅಂದಾಗ, ಮೂಕನ ಸುಭಾಷ ನಿನಗೆ 2 ಗುಂಡಿಗೆ
ಅಂತ ಅಂದ್ಬಿಟ್ಟು ಕೊಟ್ಲೆ ಅಂತಾರೆ. ಇಲ್ಲ ಕೊಟ್ಲೆ ಎಲ್ಡಲ್ಲ, ಡಬ್ಕಿ ಡಬಲ್ ಗುಂಡಿಗೆ ನನಗೆ, ಅದಕ್ಕೆ ಕಾಡೋಗಿ ನುಗ್ಗಿದ್ದು ನಾನು ಅಂತ ಅಂದ್ಬಿಟ್ಟು ಸುಭಾಷ್ ಅಂತಾರೆ. ಅವಾಗ ಭದ್ರ, ಅಲ್ಲ ಕಣ್ ಸುಭಾಷ, ಅಷ್ಟು ಕಷ್ಟ ಕಾಡೊಳಗಡೆ ಅಷ್ಟು ಕಷ್ಟ ಇತ್ತಲ್ಲ, ಅದು ಹೆಂಗೆ ಮತ್ತಕ್ಕ ಬಂದೆ ನೀನು ಕಾಡೊಳಗಡೆಯಿಂದ? ನಿನ್ನ ಧೈರ್ಯ ಮೆಚ್ಚಲೇಬೇಕು ಬಿಡಪ್ಪ ಅಂತ ಅಂದ್ಬಿಟ್ಟು ಭದ್ರ ಅಂತಾರೆ. ಅಯ್ಯೋ ಭದ್ರಣ್ಣ, ನಿಂಗೆ ಗೊತ್ತಿಲ್ಲ, ನಾನು ಧೈರ್ಯವಾಗಿ ದೊಡ್ಡಪ್ಪ ಅಟ್ಟಿಯವ್ರನ್ನೆಲ್ಲ ಉಳಿಸ್ಬೇಕು ಅಂತ ಕಾಡಿಗೆ ನುಗ್ಬಿಟ್ನಾ, ಆ ಮದ್ದು ಹುಡ್ಕಿ ಕೊನೆಗೆ ಒಂದು ಗಿಡದಾಗ ಸಿಕ್ತು, ಆ ಗಿಡದಿಂದ ಕಿತ್ಕೊಬಂದೆ ಅಂತ ಸುಭಾಷ ಹೇಳ್ತಾನೆ. ಅವಾಗ ಭದ್ರ, ಗಿಡದಿಂದನಾ? ಆದರೆ ಆ ಮದ್ದಿದ್ದಿದ್ದು ಆ ಗೂಡು ಹುಳುಗಳು ಇತ್ತಲ್ಲ, ಆ ಗೂಡೊಳಗಡೆ ಇತ್ತಲ್ಲ ಮದ್ದು, ಇವನು ಗಿಡದಿಂದ ಕಿತ್ಕೊಬಂದೆ ಅಂತವನಲ್ಲ, ಏನು ಹೇಳ್ತಾವನು ಇವನು ಮತ್ತೊಂದಿರೋದಕ್ಕೂ ಇವ್ನು ಹೇಳ್ತಿರೋದಕ್ಕೂ ಒಂದಕ್ಕೊಂದು ಹೊಂದಿಕೆ ಆಯ್ತಿಲ್ವಲ್ಲ, ಇರು ಇವನ ಕೈಲೇ ಇವನ ದಾರಿಗೆ ಹೋಗಿ ಬಾಯಿ ಬಿಡಿಸ್ಬೇಕು ನಾನು ಅಂತ ಅಂದ್ಬಿಟ್ಟು ಭದ್ರಂಗಲ್ಲಿ ಸುಭಾಷನ ಬಗ್ಗೆ ಸ್ವಲ್ಪ ಅಲ್ಲಿ ಸಂಶಯ ಶುರುವಾಗುತ್ತೆ. ಆಮೇಲೆ ಸರಿ ಅಂದ್ಬಿಟ್ಟು, ಕಣ್ ಸುಭಾಷ, ಅದು ಸರಿ, ಅವು ದಪ್ಪ ಬಳ್ಳಿಗಳೆಲ್ಲ ಗಿಡಕ್ಕೆ ತುಂಬ್ಕೊಂಡು ಹಬ್ಕೊಬಿಟ್ಟಿತ್ತಲ್ಲ, ಅದು ಹೆಂಗೆ ಬಿಡಿಸ್ಕೊಂಡೆ ನೀನು? ನನ್ನ ಕೈಲಿ ಬಿಡ್ಸೋಕೆ ಆಗಲಿಲ್ಲಪ್ಪ ಅಂತ ಭದ್ರ ಅಂತಾರೆ. ಕಣಣ್ಣ, ಬಳ್ಳಿಗಳನ್ನ ಏನು ಮಾಡಿದೆ, ನುಗ್ಗಿದ್ದು ಆ ಕಡೆ ಈ ಕಡೆ ಬಳ್ಳಿ ಎಳೆದು ಬಿಸಾಕಿದ್ದು, ಆ ಗಿಡದಾಗ ಹೋಗಿದ್ದು ಮತ್ತೆ ಕಿತ್ಕೊಂಬಂದ್ಬಿಟ್ಟೆ ನಾನು ಅಂದಾಗ, ಹೌದೇ ಅಷ್ಟಪ್ಪ ಬಳ್ಳಿ ಎಳೆದಾಕ್ಬಿಟ್ಟೆ ಅಂತ ಭದ್ರ ಕೇಳ್ತಾರೆ. ಮತ್ತೆ ಏನು ಅನ್ಕೊಂಬಿಟ್ಟೆ ಅಂದಾಗ, ಸರಿ ನಮಗೆ ಆ ಸಾಮ್ಗಳು ಹೇಳ್ದಂಗೆ ಅದು ಒಂದು ಸೊಪ್ಪು ಗಿಡ, ಅದು ಬಳ್ಳಿ ಐತಲ್ಲ, ಆ ಬಳ್ಳಿನೆಲ್ಲ ಮೈ ಕಟ್ಕೊಂಡೋಗಿ ಹುಳ ಹತ್ರಕ್ಕೆ ಬರಲ್ಲ ಅಂತ ಹೇಳಿದರು, ನೀನೇನು ಮಾಡಿದೆ ಅಂದಾಗ, ಅಣ್ಣ ನಾನು ಹಂಗೆ ಮಾಡಿದ್ದು, ಆ ಬಳ್ಳಿಯೆಲ್ಲ ತಗೊಂಡು ಮೈಗೆಲ್ಲ ಸೂತ್ಕೊಂಡು ಹುಳ್ದ ಹತ್ರಕ್ಕೆ ಹೊಂಟೋಗ್ಬಿಟ್ಟೆ, ಆ ಹುಳುಗಳು ಹತ್ರಕ್ಕೆ ಬಂದಿದ್ರೆ ಕೇಳಿ ನನಗೆ ಅಂತಂದ್ಬಿಟ್ರು ಸುಭಾಷ ಅಂತಾರೆ. ಭದ್ರ, ಇದೇನೇನು ಹೇಳ್ತಿರೋದಕ್ಕೂ ಇವ್ನು ಮಾತಾಡ್ತಿರೋದಕ್ಕೂ ಮತ್ತೊಂದಿರೋದಕ್ಕೂ ಏನೋ ಅದೇ ಇಲ್ಲೇನೋ ಸತ್ಯ ಆಯಿತು, ಈ ಸತ್ಯ ನಾನೀಗ ಬಾಯಿ ಬಿಡಿಸ್ಲೇಬೇಕು ಅಂತಂದ್ಬಿಟ್ಟು ಭದ್ರ ಅನ್ಕೊಂತಾರೆ. ಆಮೇಲೆ ಸರಿ ಅಂದ್ಬಿಟ್ಟು, ಅದು ಸರಿ ಸುಭಾಷ, ಆ ಗೂಡು ಹೆಜ್ಜೇನು ಗೂಡು ಇತ್ತಂಗಿತ್ತಲ್ಲ, ಅದು ಹೆಂಗೆ ನೀನು ಹುಳುಗಳ್ನ ರಾಕ್ಷಸ ಗುಂಬಿಗಳನ್ನ ಓಡಿಸ್ಬಿಟ್ಟೆ ಅಂತ ಭದ್ರ ಕೇಳ್ತಾರೆ. ಮತ್ತೇನ ಅನ್ಕೊಂಬಿಟ್ಟೆ ಅಣ್ಣ ನಾನು ಆ ಸೊಪ್ಪು ಬಳ್ಳಿಯೆಲ್ಲ ಹೋದ್ನ, ಆ ಹುಳಗಳನ್ನೆಲ್ಲ ಓಡಿಸಿದ್ದು ಅಲ್ಲಿದ್ದ ಗಿಡದಿಂದ ಮದ್ದು ಕಿತ್ಕೊಂಬಂದಿದ್ದೆ, ಏನು ಸದ್ದು ಹೆಜ್ಜೆನು ಸದ್ದು ಯಪ್ಪ ಅಂತ ಅಂದ್ಬಿಟ್ಟು ಸುಭಾಷ ಅಂತಾರೆ. ಭದ್ರ, ಓಹೋ ಇವನು ಕಾಡಿಗೆ ಹೋಗಿ ಮದ್ದು ತಂದಿಲ್ಲ, ಆದರೆ ಮದ್ದು ಹೆಂಗೆ ತಗೊಬಂದ ಇವನು ಅನ್ನೋದು ನಾನು ಕಂಡು ಹಿಡಿಲೇಬೇಕೀಗ ಅಂತ ಅಂದ್ಬಿಟ್ಟು ಭದ್ರ ಅನ್ಕೊಂತಾರೆ. ಅವಾಗ ಈಗ ಕೇಳಿಸೋಕ್ಕಿಲ್ಲ, ಇದನ್ನು ನಾನು ಕಂಡುಹಿಡಿತೀನಿ ಹೆಂಗೆ ತಂದ ಇವನು ಅಂತ ಅಂದ್ಬಿಟ್ಟು, ಮದ್ದು ತಗೊಬಂದಿದ್ದು ನಾನೇ ಅನ್ನೋದು ಇವನು ದೊಡ್ಡದಾಗಿ ಬಿಲ್ಡಪ್ ತಗೋತಾವನೆ, ಇದನ್ನು ಕಂಡುಹಿಡಿತೀನಿ ನಾನು ಅಂತ ಅಂದ್ಬಿಟ್ಟು ಭದ್ರ ಅನ್ಕೊಂತಾರೆ. ಅಷ್ಟರಲ್ಲಿ ಸುಭಾಷ, ಅಣ್ಣ ನೋಡಪ್ಪ ಸುಭಾಷ, ನಿನ್ಗೇನೇ ಆದರೂ ನಾನು ನಿನ್ನ ಜೊತೆಗೆ ಇವನಿಕನಪ್ಪ, ನೀನು ಹೆದರ್ಕೋಬೇಡ ಅಂತ ಅಂದ್ಬಿಟ್ಟು ಭದ್ರ ಅಂತಾರೆ. ಬಿಡೋಣ, ನೀನು ನಮ್ಮಣ್ಣ ನನ್ನ ಜೊತೆಗೆ ಇರ್ಬೇಕಾದ್ರೆ ನಂಗೇನು ಭಯ ಭದ್ರಣ್ಣ, ನೀನಿದ್ರೆ ನಂಗೆ ಅಷ್ಟೇ ಸಾಕು ಅಂದಾಗ, ಕಣಪ್ಪ ನೀನು ಏನು ಬೇಕಾದ್ರೂ ನಾನು ನಿನ್ನ ಜೊತೆಗೆ ಇರ್ತೀನಿ ಅಂತ ಅಂದ್ಬಿಟ್ಟು ಭದ್ರ ಅಂತಾರೆ. ಅವಾಗ ಕೊಟ್ಲೆ, ಓಹೋ ಅಣ್ತಮ್ಮದಿರಿಬ್ಬರು ಸೂರ್ರಪ್ಪ, ಕಾಡೊಳಗೆ ನುಗ್ಗಿ ಬಂದು ನಮ್ಮ ದೊಡ್ಡ ಮಾವನ ನಮ್ಮ ಅಟ್ಟಿಯವ್ರನ್ನೆಲ್ಲ ಉಳಿಸ್ಬಿಟ್ಟಿದ್ದೀರಾ, ನೀವಿಬ್ಬರು ಸುರ್ರು ಅಂತಂದ್ಬಿಟ್ಟು ಕ್ವಾಟ್ಲೆ ಅಂತಾರೆ. ಮತ್ತ್ಯಾನು ಅನ್ಕೊಂಬಿಟ್ಟೆ ಕ್ವಾಟ್ಲೆ ಅಂತ ಅಂದ್ಬಿಟ್ಟು ಸುಭಾಷ್ ಅಂತಾರೆ. ಆಮೇಲೆ ಇಲ್ಲಿ ಪಾತ್ರಗಳು ಮಾತಾಡೋ ರೀತಿ ಒಬ್ಬರು ಕುಡ್ದಿರೋರು ಮಾತಾಡ್ತಾರಲ್ಲ, ಆ ಪಾತ್ರಗಳ ಬಗ್ಗೆ ಮಾತ್ರ ನಾನು ಮಾತಾಡಿದ್ದೀನಿ ಅಷ್ಟೇ, ಇಲ್ಲಿ ಯಾರನ್ನೇನು ಇದು ಮಾಡಿಲ್ಲ, ನಾನು ಅವ್ರು ಮಾತಾಡಿದ್ದೀನಿ. ಆಮೇಲೆ ಸರಿ ಅಂತ ಹೇಳಿಬಿಟ್ಟು ಸುಭಾಷ, ಸರಿ ಭದ್ರಣ್ಣ, ನನಗೆ ನಿದ್ದೆ ಬರ್ತದೆ, ನಾನು ಹೋಗಿ ಮಲಗಿಬಿಡ್ಬೇಕು ಆಯಿತಾ, ಗುಡ್ ನೈಟ್ ಅಂದಾಗ, ಸರಿ ಹೋಗು ಅಂದ. ನೀವಿಬ್ಬರು ಮುಂದುವರ್ಸ್ಕೊಳ್ಳಿ, ನಾನು ಒಯ್ತೀನಿ ಅಂತ ಸುಭಾಷ್ ಅಲ್ಲಿಂದ ಎದ್ದು ಹೊಂಟು ಬಿಡ್ತಾರೆ. ಭದ್ರಂಗ ಅಲ್ಲಿ ಶಾಕ್ ಆಗುತ್ತೆ. ಇದೇನಿದು, ಇವನು ಹೋಗಿ ಗಿಡದಲ್ಲಿ ಕಿತ್ಕೊಬಂದೆ ಅಂತಾನೆ, ಮತ್ತು ಸೊಪ್ಪು ಸುತ್ಕೊಂಡಿದ್ದೆ ಬಳ್ಳಿಯ ಅಂತಾನೆ, ಆದರೆ ಆ ಹುಳುಗಳು ಎದುರುತ್ತಿದ್ದು ಬರೀ ಬೆಂಕಿಗೆ ಮಾತ್ರ, ಇವನು ಹಿಡ್ಕೊಂಡು ಹೋಗಿದ್ದೀವಿ ನಾವು, ಇವನು ಹೆಂಗೆ ತಗೊಬಂದ ಅಂತ ಅಂದ್ಬಿಟ್ಟು ಭದ್ರಂಕ, ಇಲ್ಲ ಇದು ನಾನು ಕಂಡು ಹಿಡಿತೀನಿ ಅಂತ ಭದ್ರ ಅನ್ಕೊಂತಾರೆ. ಇಲ್ಲಿ ಕಡೆ ಏನಾಗುತ್ತೆ, ಸರಿ ಅಂದ್ಬಿಟ್ಟು ಸುಭಾಷ ಎದ್ದೋಯ್ತಾನೆ. ಆಮೇಲೆ ಇಲ್ಲಿ ಬೆಳಗಾಗಿದ್ದ ತಕ್ಷಣ ವಿದ್ಯೆ ಬಂದು ತುಳಸಿಗೆ ಪೂಜೆ ಮಾಡಿಬಿಟ್ಟು ನಮಸ್ಕಾರ ಹಾಕ್ಕೊಂಡು ಒಳಗಡೆ ಹೋಗ್ತಾಳೆ. ಭದ್ರ ಅಲ್ಲಿಗೆ ಬರ್ತಾರೆ ವಿದ್ಯೆನ ಹತ್ರ ಮಾತಾಡ್ಸೋಕ್ಕೆ. ಆದರೆ ವಿದ್ಯೆ ಪೂಜೆ ಮಾಡ್ತಿರ್ತಾಳಲ್ಲ, ಸುಮ್ಮನೆ ಆಗ್ತಾರೆ. ಸರಿ ಮತ್ತೆ ಒಳಗೆ ಹೋಗಿ ಬ್ಯಾಗ್ ಎತ್ಕೊಬತ್ತಾಳೆ, ಕೆಲಸಕ್ಕೆ ಕಾಲೇಜ್ಗೆ ಹೋಗ್ಬೇಕಲ್ಲ ಅಂದ್ಬಿಟ್ಟು. ಅಷ್ಟರಲ್ಲಿ ಚಂಪಾ ಬರ್ತಾಳೆ. ವಿದ್ಯಾಕ ಅಂದಾಗ, ನೋಡಿದ್ಯಾ ನಾನು ಪೂಜೆ ಎಲ್ಲ ಮಾಡಿ ತಿಂಡಿ ಎಲ್ಲ ಮಾಡಿಟ್ಟಿವ್ನವ, ನೀನು ನಾಷ್ಟ ಮಾಡ್ಕ ಅಂತ ಹೇಳ್ಬಿಟ್ಟು ವಿದ್ಯೆ ಒಯ್ತಾ ಇರ್ತಾಳೆ. ಅಷ್ಟರಲ್ಲಿ ಭದ್ರ, ಇದೆಯಾ ಹೊಸಿ ನಿಂತ್ಕ ಅಂದಾಗ, ಏನು ಹೇಳಿ ನನಗೆ ಟೇಮ್ ಆಗ್ಬಿಟ್ಟದು ಇವತ್ತು ಅಂದಾಗ, ಇಲ್ಲ ನಿನ್ನ ಹತ್ರ ಹೊಸಿ ಮಾತಾಡಬೇಕು ಅಂತ ಭದ್ರ ಅಂತಾರೆ. ಒಬ್ಬದ್ದು ಮಾತಾಡ್ಬೇಕಾ, ಏನು ಹೇಳಿ ನನಗೆ ಟೇಮ್ ಆಗ್ಬಿಟ್ಟದು ಇವತ್ತು, ಮಾತಾಡೋಕ್ಕೆ ಪುರ್ಸೊತ್ತಿಲ್ಲ, ಇನ್ನೊಂದು ಸತಿ ಮಾತಾಡ್ತೀನಿ ಅಂದಾಗ,
ಭದ್ರ ಇಲ್ಲ ಹೊಸ ಅರ್ಜೆಂಟ್ ವಿಷಯ ನಿನ್ನ ಹತ್ರ ನಾನು ಮಾತಾಡಲೇಬೇಕು ಇವತ್ತು ಅಂದಾಗ, ಸರಿ ಅದೇನು ಹೇಳಿ ಬಿರ್ನ ಅಂತಂದ್ಬಿಟ್ಟು ವಿದ್ಯಾ ಕೇಳ್ತಾಳೆ. ಹೌದು, ಅವತ್ತು ನೀನು ಕಾಡಿಗೆ ಬಂದಿದ್ದಲ್ಲ, ಅವತ್ತು ನನಗೆ ಆನೆಗಳು ಸಿಕ್ಬಿಟ್ಟು ಆನೆ ಓಡಿಸಿ ನಾನು ಬರ್ತೀನಿ ನೀನು ಮುಂದೆ ನಡಿ ಅಂತ ನಾನು ಕಳಿಸಿದ್ನಲ್ಲ, ನೀನು ಮುಂದಕ್ಕೆ ಹೋದ್ಮೇಲೆ ನಂಗೆ ಸಿಕ್ಕಲೇ ಅಲ್ವಲ್ಲ, ಆಮೇಲೆ ನೋಡೋರು ಅಲ್ಲಿ ಜ್ಞಾನ ತಪ್ಪಿದೋಗಿದ್ದಲ್ಲ, ಅದು ಹೆಂಗೆ ಏನಾಯ್ತಲ್ಲಿ ಅಂತ ಅಂದ್ಬಿಟ್ಟು ಭದ್ರ ಕೇಳ್ತಾರೆ. ಅಯ್ಯೋ, ನಾನು ಆವತ್ತು ನಿಮ್ಮ ಹತ್ರ ಸತ್ಯೊಳಗೆ ಬಂದೆ, ನೀವು ಯಾರು ಕೇಳಿಸ್ಕೊಂತಾನೆ ಇಲ್ಲ, ಆಯಿತು ಸುಮ್ಕಿರು ಅಂತ ಎಲ್ಲ ನಾನು ಬಾಯಿ ಮುಚ್ಚಿಸ್ಬಿಟ್ರೆ, ನಾನು ಒಳಗೆ ಬಂದಿದ್ದೆ ಅವತ್ತು ಅಂತಂದ್ಬಿಟ್ಟು ವಿದ್ಯೆ ಅಂತಾಳೆ. ಅಯ್ಯೋ, ಆ ಪರಿಸ್ಥಿತಿನೇ ಬೇರೆ ಇತ್ತು, ಇವಾಗ ಅದೇನು ಅಂತ ಹೇಳು ಅಂದಾಗ, ಬಿಡಿ ಇವಾಗ ಅದೆಲ್ಲ ತಿಳ್ಕೊಂಡು ಏನಾಗಬೇಕು, ನಂಗೆ ಹೊಸಿ ಟೈಮ್ ಆಯಿತು ಅಂತಂದ್ಬಿಟ್ಟು ವಿದ್ಯೆ ಅಂತಾಳೆ. ಇಲ್ಲ, ನೀನು ಹೇಳಲೇಬೇಕು ಇವತ್ತು ಏನಾಯಿತು ಅಂತ ಹೇಳ್ಬಿಟ್ಟು, ನೀನು ಕಾಡಿಗೆ ಹೋದರೆ ಬರೀ ಕೈಲಿ ಬರೋಂತಳಲ್ಲ, ನೀನು ಧೈರ್ಯ ಏನು ಅಂತ ನನಗೆ ಗೊತ್ತೈತೆ, ಅಲ್ಲಿ ಏನು ನಡೀತು ಅಂತ ಹೇಳು ಅಂತ ಭದ್ರ ಕೇಳ್ತಾರೆ. ಇವಾಗ ಅಲ್ಲಿ ಏನು ನಡೀತು ಅಂತ ತಿಳ್ಕೊಂಡು ಏನಾಗ್ಬೇಕು ಬಿಡಿ, ನನಗೆ ಇವಾಗ ಮಾವಯ್ಯನ ಜೀವ ಉಳಿಸೋದು ಮುಖ್ಯ ಆಗಿತ್ತು, ಅಟ್ಟಿಯವ್ರ ಜೀವ ಉಳಿಸೋದು ಮುಖ್ಯ ಆಗಿತ್ತು, ಮತ್ತೆ ಬಂದು ಯಾರೋ ಒಬ್ಬರು ಉಳಿಸಿದ್ರಲ್ಲ ಬಿಡಿ ಅಂತ ಅಂದಾಗ, ಹಂಗಲ್ಲ ಅಲ್ಲಿ ಏನಾಯ್ತು ಅಂತ ಹೇಳು ನನಗೆ ಅಂದಾಗ, ಇವಾಗ ಅದು ಕಟ್ಕೊಂಡು ಏನಾಗಬೇಕು ಬಿಡಿ ಅಂತ ಅಂದ್ಬಿಟ್ಟು ವಿದ್ಯೆ ಅಂತಾಳೆ. ಇವಾಗ ನೀನು ಹೇಳ್ತೇ ಇಲ್ವೋ ಅಲ್ಲೇನು ನಡೀತು ಅಂತ ಹೇಳು ಅಂತ ಅಂದಾಗ, ನಿಮ್ಮ ಬಗ್ಗೆ ನಿಮ್ಮ ಮನಸ್ಸಲ್ಲಿ ನನ್ನ ಬಗ್ಗೆ ಏನು ಅನಿಸ್ತದೆ ಅಂತ ವಿದ್ಯೆ ಕೇಳ್ತಾಳೆ. ನೀನು ಎಷ್ಟು ಧೈರ್ಯವಂತೆ, ನೀನು ಅಲ್ಲಿ ಹೋದ್ರೆ ಬರೀ ಕೈ ನಿಂತಿರುವಾಗ ಬರೋಕ್ಕಿಲ್ಲ, ನೀನು ಹಿಡಿದಿದ್ದ ಕೆಲಸ ಮಾಡ್ತೀಯ ಅಂತ ನನಗೆ ಗೊತ್ತು, ಯಾರೇ ನಿನ್ನ ಬಗ್ಗೆ ತಿಳ್ಕೊಂಡಿದ್ರು ಕೂಡ ನೀನು ಎಷ್ಟು ಅಟವಾದಿ ಕೆಲಸ ಮಾಡ್ತೀಯ ಅಂತ ಅವ್ರಿಗೆ ಗೊತ್ತಿರ್ತೈತೆ ಕಣ, ಹೇಳು ಅಂತ ಅಂದ್ಬಿಟ್ಟು ಹಿಂಗೆ ಭದ್ರ ಅಂತಾರೆ. ಹೋಗ ಅದು ನಿಜವೇ ಅಂದಾಗ, ಮತ್ತು ಏನಾಯಿತು ಅಂತ ಹೇಳು ಅಂದಾಗ, ಅವತ್ತು ನೀವು ಹೋಗು ನಾನು ಆನೆ ಓಡಿಸ್ಬತ್ತೀನಿ ಅಂದ್ರಲ್ಲ, ಮುಂದೆ ಬಂದೆ, ಅಲ್ಲಿ ಹುಳುಗಳ ಗೂಡು ಕಾಣಿಸ್ತು ನನಗೆ, ನಾನು ಅದಕ್ಕೆ ಕಲ್ಲು ಹೊಡೆದ್ಬಿಟ್ಟು ಹುಳುಗಳ ಗೂಡಿಂದ ಹುಳುಗಳ ಗೂಡು ಬೀಳಿಸ್ಬಿಟ್ಟು ಅದ್ರಲ್ಲಿ ಮದ್ದು ಎತ್ಕೊಂಡು ಬರ್ತಾಯಿದ್ದೆ. ಆಮೇಲೆ ನನಗೆ ಮಾವಯ್ಯನ ಜೀವ ಉಳಿಸೋದು ಅಟ್ಟಿಯವ್ರ ಜೀವ ಉಳಿಸೋದು ಮುಖ್ಯ ಆಗಿತ್ತು, ನಿಮ್ಮನ್ನು ಕಾಯ್ಕೊಂಡು ಕೂತ್ಕೊಂಡ್ರೆ ಒತ್ತಾಯ್ತದೆ ಅಂತ ಹೇಳ್ಬಿಟ್ಟು ಏನು ಮಾಡಿದೆ, ಹೆಂಗಾರ ನಿಮ್ಗೆ ಇಸೆ ಮುಟ್ಟಿಸ್ಬೇಕು ಅಂತ ಹೇಳ್ಬಿಟ್ಟು ನಿಮ್ಮನ್ನು ಜೋರಾಗಿ ಕೂತ್ಕೊಂಡೆ, ಗೌಡ್ರೆ ನನಗೆ ಔಷಧಿ ಸಿಕ್ಕೈತೆ ಬನ್ನಿ ಅಂತ. ಆದರೆ ನೀವು ಕೇಳಿಸ್ಕೊಂಡ್ಲೇ ಇಲ್ಲ, ನೀವು ಎಲ್ಲಿದ್ರ ಅಂತ ಗೊತ್ತಿಲ್ಲ, ಆದರೆ ಇವಾಗ ನಿಮ್ಮನ್ನು ಹುಡುಕೊಂಡು ನಿಂತ್ಕೊಂಡ್ರೆ ನನಗೆ ಒತ್ತಾಯ್ತದೆ ಅಂತ ಹೇಳ್ಬಿಟ್ಟು ಇದನ್ನು ತಗೊಂಡೋಗಿ ಮೊದಲು ನಾನು ಮಾವಯ್ಯಂಗೆ ಅಟ್ಟಿಯವ್ರಿಗೆಲ್ಲ ಕೊಡೋಣ ಅಂತೇಳಿ ಗೌಡ್ರೆ ಅಂತ ನಿಮಗೆ ಕೂಕ್ಕ ಬತ್ತಿರ್ಬೇಕಾದ್ರೆ ಹಿಂದೆಯಿಂದ ಬಂದು ನನ್ನ ತಲೆಗೆ ಯಾರೋ ಹೊಡೆದ್ರು ಅಂತ ಅಂದಾಗ, ಯಾರೋ ಹೊಡೆದ್ರ ಯಾರು ಅಂದಾಗ, ಯಾರು ಅಂತ ಗೊತ್ತಿಲ್ಲ ನನಗೆ, ನಾನು ತಿರುಗಿ ನೋಡೋಷ್ಟೊತ್ತಿಗೆ ಮುಂದೆಯಿಂದ ಹೊಡೆದ್ರೆ ಕಂಡುಹಿಡ್ಬೋದಿತ್ತು, ನಾನು ತಿರುಗಿ ನೋಡ್ತಿದ್ರು ತಿರ್ಕೊಂಡು ನಾನು ಸುತ್ತಾಯಿದ್ರು, ಯಾರು ಅಂತ ನಂಗೆ ಗೊತ್ತಾಗಿಲ್ಲ, ಅಲ್ಲೇ ನಾನು ಬಿದ್ದೋದೆ ಅಂತ ಅಂದ್ಬಿಟ್ಟು ವಿದ್ಯೆ ಅಂತಾಳೆ. ಅವ್ರು ಯಾರು ಅಂತ ನಿಂಗೆ ಗೊತ್ತಾಗ್ಲಿಲ್ವೇ ಅಂದಾಗ, ಇಲ್ಲ ಗೊತ್ತಾಗಲಿಲ್ಲ ಅಂದಾಗ, ಅಲ್ಲಿ ನೀನು ತಲೆಗೆ ಹೊಡೆದು ಮತ್ತಕ್ಕ ಬಂದಿರೋದು ಸುಭಾಸನೆ ಅಂದಾಗ, ಅದು ನನಗೆ ನೀವು ಹೇಳೋ ಪ್ರಶ್ನೆಗೆ ಇಲ್ಲ ಅಂತ ನಾನು ಹೆಂಗೆ ಹೇಳಿ, ನನಗೂ ಅದೇ ಇರೋದು, ಆದರೆ ಅದಕ್ಕೆ ಸಾಕ್ಷಿ ಇಲ್ವಲ್ಲ ಅಂತ ವಿದ್ಯೆ ಕೇಳ್ತಾಳೆ. ಸಾಕ್ಷಿ ಏನು ಅಂತ ನಾನು ಹೇಳ್ತೀನಿ, ಕಂಡುಹಿಡಿತೀನಿ ಅಂತ ಅಂದ್ಬಿಟ್ಟು ಭದ್ರ ಅಂತಾರೆ. ಬಿಡಿ ಇವಾಗ ಹೋಗಲಿ, ಬೇಡ ನನಗೆ ನನ್ನ ಮಾವಯ್ಯಂದು ಅಟ್ಟಿಯವರು ಜೀವ ಮುಖ್ಯ ಆಗಿತ್ತು ಅಷ್ಟೇ, ಜೀವ ಉಳಿಸೋದು ಮುಖ್ಯ ಆಗಿತ್ತು, ಈಗ ಯಾರು ತಂದರು ಯಾರು ಬಿಟ್ಟರು ಅಂತ ಬಿಡಿ ಹೋಗಲಿ, ಇವಾಗ ಅದಕ್ಕೆ ಸಾಕ್ಷಿನೂ ಇಲ್ಲ ಪುರಾವೆನೂ ಇಲ್ಲ, ಹೆಂಗೆ ಕಂಡುಹಿಡಿತೀರಾ ಅಂತ ಅಂದ್ಬಿಟ್ಟು, ಇವಾಗ ಯಾರಿಗೆ ಆಗಲಿ ಅದನ್ನ ಹೇಳ್ಬೇಕಾದ್ರೂ ಸಾಕ್ಷಿ ಬೇಕಲ್ವೇ ಅಂತ ವಿದ್ಯೆ ಅಂತಾಳೆ. ಅದೇನು ಅಂತ ನಾನು ಮುಂದಕ್ಕೆ ಕಂಡುಹಿಡಿತೀನಿ ಅಂತ ಅಂದ್ಬಿಟ್ಟು ಭದ್ರ ಅಂತಾರೆ. ಸರಿ ಆಯಿತು, ನನಗೆ ಗೊತ್ತಾಯಿತು, ನಾನು ಅಂತೀನಿ ಅಂದಾಗ, ಬೇಡ ಬಾ ನಾನೇ ಡ್ರಾಪ್ ಮಾಡ್ತೀನಿ ಅಂತ ಭದ್ರ ಅಂತಾರೆ. ಬೇಡ ಬಿಡಿ ನಾನೇ ಒಯ್ತೀನಿ ಅಂತ ವಿದ್ಯೆ ಅಂತಾಳೆ. ಆವಾಗ ಭದ್ರ, ಇಲ್ಲ ಬಾ ನಾನು ಮಾತಾಡ್ಕೊಂಡು ನಿಂತಿದ್ದಕ್ಕೆ ಅಲ್ವ ನಿನ್ಗೆ ಗೊತ್ತಾಗಿದ್ದು, ಬಾ ಅಂತ ಅಂದ್ಬಿಟ್ಟು ಭದ್ರ ಡ್ರಾಪ್ ಮಾಡೋಕೆ ವಿದ್ಯೆನ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಕಡೆ ಏನಾಗುತ್ತೆ, ಪಾಪ ವಿನಂತಿ ಸ್ನಾನ ಮಾಡ್ತಿರ್ತಾರೆ, ಟವಲ್ ಮರ್ತ್ಬಿಟ್ಟಿರ್ತಾರೆ. ಸಾವಿತ್ರಿ ಟವಲ್ ಕೊಡು, ಸಾವಿತ್ರಿ ಟವಲ್ ಕೊಡು ಬೇಗ ಅಂತಂದ್ಬಿಟ್ಟು ಕೇಳ್ತಾ ಇರ್ತಾರೆ. ಅದೇ ಸಮಯಕ್ಕೆ ಸುಭಾಷ ಎದ್ದು ರೂಮಿಂದ ಈಚೆ ಬರ್ತಾನೆ. ಯಪ್ಪ, ನಾನು ಸ್ವೀಟಿಗೆ ಹೇಳಿದ್ದೆ ಇನ್ಮೇಲೆ ಡ್ರಿಂಕ್ಸ್ ಮಾಡಲ್ಲ ಅಂತೇಳಿ, ಇವತ್ತು ಕುಡಿದ್ಬಿಟ್ಟಿದ್ದೀನಿ, ಇನ್ಮೇಲೆ ಕಮ್ಮಿ ಮಾಡಬೇಕಪ್ಪ ಇನ್ಮೇಲೆ ಅಂತ ಅಂದ್ಬಿಟ್ಟು ಸುಭಾಷ ಎದ್ದು ಬರ್ತಾ ಇರ್ತಾರೆ. ವಿನಂತಿ ಕೂಗ್ತಾನೆ ಇರ್ತಾರೆ. ಸಾವಿತ್ರಿ ಬೇಗ ಟವಲ್ ಕೊಡು, ಸಾವಿತ್ರಿ ಎಲ್ಲಿದೆಯಾ, ಸಾವಿತ್ರಿ ಬಿರ್ನ ತಂದು ಕೊಟ್ರೆ ಸರಿ, ಇಲ್ಲ ನೋಡ್ಕೊ ಇವಾಗ ನಿನಗೆ ಅಂತ ಅಂದ್ಬಿಟ್ಟು ಕಿರ್ಸ್ತಾ ಇರ್ತಾರೆ. ಅವಾಗ ಸುಭಾಷ, ಇದೂ ಮನೇಲಿ ಇಷ್ಟು ಚೆನ್ನಾಗಿರೋದು ಅಕ್ಕಿ ಮಡಿಕೊಂಡು ನಾನು ಸುಮ್ಮನೆ ಆಗ್ಬಿಟ್ನೆಲ್ಲ ಅಂತ ಅಂದ್ಬಿಟ್ಟು ಮೆತ್ತಗೆ, ಪಾಪ ಅವಳು ಸ್ನಾನ ಮಾಡ್ತಿರ್ತಾಳೆ, ಮೆತ್ತಗೆ ಇವನು ಒಳಗೆ ಬರ್ತಾನೆ. ಬಂದ್ಬಿಟ್ಟು, ಸಾವಿತ್ರಿ ಬಿರ್ನ ಟವಲ್ ಕೊಡ್ತೀಯಾ, ಎಷ್ಟೊತ್ತಕ್ಕ ಟವಲ್ ಕೊಡೋದು ನಿನ್ಗೆ, ಎಷ್ಟೊತ್ತಿಗೆ ಕೂತ್ಕೋಬೇಕು, ಜಲ್ದಿ ಕೊಡು ಸಾವಿತ್ರಿ ಟವಲಾ ಅಂತ ಅಂದ್ಬಿಟ್ಟು ವಿನಂತಿ ಅಂತೈತೆ. ಆಮೇಲೆ ಸರಿ ಅಂದ್ಬಿಟ್ಟು ಸುಭಾಷ ತಾನೇ ಟವಲ್ ಕೊಡೋಕ್ಕೆ ಒಳಗೆ ಹೋಗ್ಬಿಟ್ಟು ಟವಲ್ ಕೊಡೋಕೆ ಹೋಯ್ತಾನೆ. ಅವಾಗ ವಿನಂತಿ, ಟವಲ್ ಕೊಡು ಬೇಗ ಸಾವಿತ್ರಿ, ಎಷ್ಟೊತ್ತಕ್ಕ ಮಾಡ್ತೀಯ, ಕೊಡು ಬೇಗ ಟವಲ್, ನಾನು ಮರ್ತೋದೆ ಟವಲ ಅಂತ ಅಂದ್ಬಿಟ್ಟು ಕೈ ನೀಡಿರ್ತೈತೆ ವಿನಂತಿ. ಅವಾಗ ಸುಭಾಷ ಬಂದು ಇನ್ನೇನು ವಿನಂತಿ ವಿನಂತಿ ಕೈ ಹಿಡ್ಕೋಬೇಕು, ಟವಲ್ ಕಿತ್ಕೊಂಡು ವಿನಂತಿ ಕೈ ಒಳಗೆ ಕೇಳ್ಕೊಂಬಿಡ್ತದೆ. ಸುಭಾಷ ಗಾಬರಿಗೆ ಈ ಕಡೆ ಬಂದ್ಬಿಡ್ತಾನೆ. ಬಂದ್ಬಿಟ್ಟು, ಇವತ್ತು ಮಿಸ್ ಆಗೋಯ್ತಲ್ಲ
ಮನೆಗೆ ಇಷ್ಟು ಚೆನ್ನಾಗಿರೋ ಹುಡುಗಿ ಇದನ್ನೇ ಮರ್ತುಬಿಟ್ನಲ್ಲ ನಾನು ಅಂತ ಸುಭಾಷ್ ಅನ್ಕೊಳ್ತಾನೆ. ಇವತ್ತಿನ ಸಂಚಿಕೆಯಲ್ಲಿ ಮುಗೀತೆ ಸ್ನೇಹಿತರೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾರ್ಯಾರು ವಿಡಿಯೋ ನೋಡಿದಿರೋ, ಸಪೋರ್ಟ್ ಮಾಡಿದಿರ, ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ತುಂಬ 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 ಧನ್ಯವಾದಗಳು. ಮತ್ತು ಹೊಸದಾಗಿ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ತಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ವಿಡಿಯೋ ಇಷ್ಟ ಆಗಿರೋ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ನಿಮ್ಮದೊಂದು ಸಬ್ಸ್ಕ್ರಿಪ್ಷನಿಂದ ನಂಗೆ ತುಂಬ ಹೆಲ್ಪ್ ಆಗುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.